ಕರ್ನಾಟಕದಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಹೂರ್ತ. ಜೂನ್ 30ರಿಂದ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್. ಪಶ್ಚಿಮ ಬಂಗಾಳದಂತೆ ಕರ್ನಾಟಕದ ಹಣೆ ಬರಹ ಬದಲಿಸುತ್ತಾ ಎಸ್ಐಆರ್. ಮತದಾರರ ಆಪರೇಷನ್. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಿಗೆ ಲಾಭ? 5.55 ಕೋಟಿ ಮತದಾರರಲ್ಲಿ ಕಳೆದೋಗೋರೆಷ್ಟು, ಉಳಿಯೋರೆಷ್ಟು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಭಾರೀ ಕುತೂಹಲ. ವಾದ ವಿವಾದಕ್ಕೆ ಕಾರಣವಾಗುತ್ತಾ ಮತದಾರರ ಪಟ್ಟಿ ಪರಿಷ್ಕರಣೆ? ಮಮತಾ ಬ್ಯಾನರ್ಜಿ ರೀತಿ ಸುಪ್ರೀಂ ಕದ ತಡ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ಎಸ್ಐಆರ್ನಿಂದ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ. ಬಂಗಾಳದಂತೆ ಇಲ್ಲೂ ಕೂಡ ಆಗುತ್ತಾ ಎಸ್ಐಆರ್ ಆತಂಕ ಯಾರಿಗೆ? ಈಗಾಗಲೇ 5.57 ಕೋಟಿ ಮತದಾರರ ಪೈಕಿ 3.05 ಕೋಟಿ ಮತದಾರರ ವಿವರಗಳು ತಾಳೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 5.57 ಕೋಟಿ ಮತದಾರರ ಪೈಕಿ 3.05 ಕೋಟಿ ಮತದಾರರ ವಿವರಗಳು ತಾಳೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 2002 ಮತ್ತು 2025 ಮತಪಟ್ಟಿಯನ್ನು ಹೋಲಿಕೆ ಮಾಡಿದರೆ ಸುಮಾರು 85.1 ಲಕ್ಷ ಮತದಾರರ ವಿವರಗಳು ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ 85 ಲಕ್ಷದಲ್ಲಿ ಎಷ್ಟು ಜನರು ಡಿಲೀಟ್ ಆಗ್ತಾರೆ? ಯಾರವರು? ಯಾವ ಕ್ಷೇತ್ರ? ಯಾವ ಜಾತಿ? ಯಾವ ಸಮುದಾಯ? ಇವೆಲ್ಲ ಬರ್ತವೆ. ಇದು ಟೂ ಅರ್ಲಿ ಅಂತ ತಮ್ಗನ್ಸ್ಬೋದು ವೀಕ್ಷಕರೇ. ಇವೆಲ್ಲ ಬರ್ತವೆ. ಇದಕ್ಕೆಲ್ಲ ನಾವು ನೀವು ಸಾಕ್ಷಿ ಆಗ್ತೀವಿ. ನಾವು ನೀವು ಇದ್ರ ಬಗ್ಗೆ ಮಾತಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಓಟು ಇಂಪಾರ್ಟೆಂಟು. ನನಗೆ ಓಟಿಲ್ಲ ಅಂದರೆ ನಾನು ಮಾತಾಡುವಂಥ ನೈತಿಕತೆ ಕಳ್ಕೊಂಡ್ಬಿಡ್ತೀನಿ. ಈ ರಾಜ್ಯದಲ್ಲಿ ಒಬ್ಬ ಪ್ರಜೆಯಾಗಿ ಉಳಿದುಕೊಳ್ಳುವಂತಹ ಒಂದು ಯೋಗ್ಯತೆ ಕಳ್ಕೊಂಡ್ಬಿಡ್ತೀನಿ. ಹಿಂಗಾಗಿ ನನ್ನ ಮತಕ್ಕೋಸ್ಕರ ನಾನು ಹೋರಾಡಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಬಾಲಕೃಷ್ಣ ಯಾದವ್ ಸರ್, ತಮಗೆ ಸ್ವಾಗತ. ಇನ್ನು ಜೆಡಿಎಸ್ನ ನಾಯಕರು ಮತ್ತು ಹಿರಿಯ ವಕ್ತಾರರು ಆದಂಥ ದೇವರಾಜ್ ಸರ್ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು ಬಿಜೆಪಿಯ ನಾಯಕರು ಮತ್ತು ವಕ್ತಾರರಾದಂಥ BV ಗಣೇಶ್ ಸರ್ ಜಾಯ್ನ್ ಆಗಿದ್ದಾರೆ. ಗಣೇಶ್ ಸರ್, ತಮಗೂ ಕೂಡ ಸ್ವಾಗತ. ಗಣೇಶ್ ಅವರೊಂದಿಗೆ ಈ ಕಾರ್ಯಕ್ರಮ ಆರಂಭ ಮಾಡ್ತೀನಿ, ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರು ಚಾಮರಾಜಪೇಟೆ ಅವರು. ಸರ್, ಚಾಮರಾಜಪೇಟೆಯಲ್ಲಿ ಸರ್ ತಮ್ಮ ಲೆಕ್ಕಾಚಾರ ಬೇಕಂದ್ರೆ ತಾವೆಲ್ಲ ಈಗ ಫುಲ್ BLOಗಳ ಜೊತೆಗೆ ನಿರಂತರ ಸಂಪರ್ಕ. ನಿಮ್ಮ ಮತ ಬ್ಯಾಂಕ್ಗಳು ಎಲ್ಲಿದೆ, ನಿಮ್ಮ ಬೂತ್ಗಳಲ್ಲಿ ಎಷ್ಟು ವೋಟ್ಗಳಿವೆ, BJPಗೆ ಎಷ್ಟಿವೆ, ಅದರಲ್ಲಿ ಒಂದು ಡಿಲೀಟ್ ಆಗದೆ ಇರೋ ರೀತಿ ಪ್ರತಿಯೊಬ್ಬರನ್ನು ಜಾಗೃತಗೊಳಿಸಿ SIRಗೆ ಅನುಕೂಲವಾಗದಂತಹ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಈಗಾಗಲೇ ಪ್ರಿಪರೇಷನ್ ಮಾಡಿಸಿ ಇವೆಲ್ಲ ಮಾಡಿಸಿರ್ತೀರಿ ನೀವು, ಹೌದಲ್ಲ ಸರ್? ಹೌದಲ್ಲ? ತಾಳೆ ಆಗದಿರೋದು ಎಷ್ಟಿದೆ ಸರ್? ಈಗ ಹಾಗೆ ಬರಲ್ಲ. ನಿಮ್ ಚಾಮರಾಜಪೇಟೆ ತುಂಬಾ ವಲ್ನರೇಬಲ್ ಇದೆ ಸರ್. ನಿಮ್ ಚಾಮರಾಜಪೇಟೆ ಇದು ಸರ್ ಇದಿತ್ತಲ್ಲ, ಯಾವ್ದದು ಕೊರೋನಾ ಬಂದಾಗ ಸರ್, ಅದೇನೋ ಡೆಲ್ಲಿಯಲ್ಲಿ ಏನೋ ಆಗಿತ್ತಲ್ಲ ಸರ್, ಅದೇನದು ಅದು ಸರ್? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅದೇನೋ ಕೊರೋನಾ ಸ್ಪ್ರೆಡ್ ಮಾಡಿದ್ರು ಅಲ್ಲೇನೋ, ಅವ್ರು ಯಾರ್ರಿ ಸರ್? ಅವರು ತಬ್ಲಿಗಿ ಅಂತ ಎಲ್ಲ ತುಂಬಾ ಭಾರಿ ಜೋರು ಸದ್ದಾಗಿದ್ದು ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸರ್. ಹೊರಗಡೆಯಿಂದ ಬಹಳ ಜನ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸರ್. ಮತ್ತು ಇಂಥ ವಿಚಾರಗಳಲ್ಲಿ BJP ಅಂತೂ ತುಂಬ ಆಸಕ್ತಿ ವಹಿಸಿ ಅದನ್ನೆಲ್ಲ ಭಾಳ ಜತನದಿಂದ ಮಾಡುತ್ತೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಸರ್. ಹಂಗಾಗಿ ತಾಳೆ ಆಗದೆ ಇರೋ ಎಷ್ಟಿದಾವೆ ಸರ್? ನಮಗೆ ಹಾಗೆ ಬರಲ್ಲ. ಈಗ ಇದು ಶುರು ಮಾಡಿದ್ದಾರೆ, ಮತದಾರರ ಪಟ್ಟಿ ಶುರು ಆಗಿದೆ. ಇದನ್ನು ಆಗಸ್ಟಲ್ಲಿ 8ನೇ ತಾರೀಕೇನೋ ಅನೌನ್ಸ್ ಮಾಡ್ತಾರೆ. ಈಗ ನೀವು ಹೇಳ್ತಿದ್ರಲ್ಲ, ಅಲ್ಲ ಇದನ್ನ ನಾವು ಮಾಡ್ತೀವಿ. SIR ಅವರು BLOಗಳು ಮಾಡೋದು ಹೇಳ್ತಿಲ್ಲ ನಾನು, ನೀವು ನಮ್ಗೆ ಏನಾಗುತ್ತೆ ಈಗ ಅಂತಂದರೆ, ಇದು ಪ್ರೋಸೆಸ್ ನಡೀತಾ ಇರ್ತದೆ. ನಮಗೆ ಯಾರನ್ನ ಬಿಟ್ಟಿದ್ದಾರೆ ಯಾರನ್ನ ಬಿಟ್ಟಿಲ್ಲ ಅಂತ ನಮ್ಗೆ ಫೈನಲ್ ಮತದಾರರ ಪಟ್ಟಿ ಕೊಟ್ಟಾಗಲೇ ಗೊತ್ತಾಗೋದು. ಈಗ ಯಾಕೆ ಅಂತಂದ್ರೆ ಯಾರನ್ನ ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ, ಯಾರನ್ನ ಆಗದೆ ಇರೋದು ಗೊತ್ತಾಗೈತೆ. ಅಲ್ಲ, ತಾಳೆ ಆಗೋದು ಗೊತ್ತಾಗತ್ತೆ ಅಂದರೆ ಈಗ 3-4 ಇದು ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಒಂದು ಆಧಾರ್ ಕಾರ್ಡ್, ಒಂದು ಎರಡನೇ ಡ್ಯುಯಲ್, ಇಲ್ಲೂ ಇಟ್ಕೊಂಡಿದ್ದು ಅಲ್ಲೂ ಇಟ್ಕೊಂಡಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅದು ತಾನಾಗಿ ಇದಾಗತ್ತೆ. ಆಮೇಲೆ ಸತತವಾಗಿ ಈಗ ಜನರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ರೆ ಈಗ ಸರ್, ನನ್ನ ಓಟು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇದೆ ಸರ್.
ನಂದೊಂದು ಎಪಿಕ್ ನಂಬರ್ ಇದೆ, ಎಲ್ಲ ಇದೆ. ಸೊ ಈಗ ನಾನು ಯಾಕೆ SIR ಬಗ್ಗೆ ಯೋಚನೆ ಮಾಡಬೇಕು, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಆ್ಯಸ್ ಅ ವೋಟರ್ ಹೇಳಿ ಸರ್. ವ್ಯಾಲಿಡ್ ಕ್ವಶನ್. ಈಗ ಯಾವುದೇ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಒಂದು ಬಲಿಷ್ಠವಾಗಿರಬೇಕಾದ್ರೆ, ಸುಭದ್ರವಾಗಿರಬೇಕಾದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳು ಬಹಳ ಗಮನಾರ್ಹವಾಗಿ ಅದಕ್ಕೊಂದು ಮಹತ್ವ ಬರಬೇಕಾದ್ರೆ ಮತದಾರನ ಮತದಿಂದ ಮಾತ್ರವೇ ಸಾಧ್ಯ. ಹಾಗಾಗಿ ಈ ನನ್ನ ದೇಶ ನನ್ನ ಅದೆಲ್ಲ ಬೇಡ ಸರ್. ಅಲ್ಲೂ ಬರ್ತಾ ಇದ್ದೀನಿ ಅಂದ್ರೆ ನೀವು ಹೇಳಿದ್ರಲ್ಲ ಒಂದು ಮತ ಬಿಟ್ಟ ನಿಮಗೆ ಬರ್ತಾ ಇದ್ದೀನಿ. ಈಗ ಇಷ್ಟು ದಿವಸ ನಾನು ನನ್ನ ಮತ ಇದೆ ಅಂತ ಭಾವಿಸಿದ್ದೆ. ಈಗ ಪರಿಷ್ಕರಣೆಯಲ್ಲಿ ನನ್ನ ಮತ ಡಿಲೀಟ್ ಆಗಿದ್ದರೆ, ನಾನು ಅರ್ಹನಾಗಿದ್ದರೆ, ಅನರ್ಹರಾಗಿರತಕ್ಕಂಥವ್ರು ತಲೆಗೆ ಹಚ್ಕೊಳ್ಳಲ್ಲ. ಈಗ ಅರ್ಹ ಅನರ್ಹ ಅಂತ ಹೆಂಗ್ ಡಿಸೈಡ್? ಈಗ ಬರ್ತೀನಿ ಕೇಳಿ. ಅರ್ಹ ಅಂತಂದ್ರೆ ಈಗ ನಿಮ್ಮದು ಚಾಮರಾಜಪೇಟೆಯಲ್ಲಿ ಮತದಾನ ಇದೆ, ಬೈ ಮಿಸ್ಟೇಕ್ ನಿಮ್ಮದು ಬಿಟ್ಟೆ ಹೋಗಿದೆ ಅಂತಲೇ ಇಟ್ಕೊಳ್ಳಿ. ಇದು ಮತದಾರನ ಜವಾಬ್ದಾರಿಯೂ ಕೂಡ ನನ್ನ ಮತದ. ಯಾಕೆಂದರೆ ನಿಮಗೆ ಅನೌನ್ಸ್ ಮಾಡ್ತಾರೆ 8ನೇ ತಾರೀಕು ನಾವು ಈ ಥರ ಇದು ಮಾಡಿದ್ದೀವಿ ಅಂದರೆ ಫೈನಲ್ ಮತದಾರ ಪಟ್ಟಿ ಕೊಟ್ಟಿದ್ದೀವಿ, ನಿಮ್ಮ ಹೆಸರಿದ್ದರೆ ನೋಡ್ಕೊಳ್ಳಿ, ಇಲ್ಲದಿದ್ದರೆ ಮತ್ತೊಮ್ಮೆ ಸೇರಿಸಿಕೊಳ್ಳಲು ನಿಮಗೆ ಒಂದು ಅವಕಾಶ ಇದೆ. ಅಥವಾ ಅದರಲ್ಲಿ ಏನಾದರೂ ನಿಮಗೆ ಮನೆ ಚೇಂಜ್ ಆಗಿದ್ದು ಅಥವಾ ಅದು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಕೊಟ್ಟು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಎಲ್ಲ ಅವಕಾಶಗಳನ್ನು ಕೊಟ್ಟಿರ್ತದೆ ಸಾರ್ವಜನಿಕರಿಗೆ.